ಹಾಯ್ ಹಲೋ ವಿದ್ಯಾರ್ಥಿಗಳೇ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಅಬೌಟ್ ರಿಸಲ್ಟ್ ನಿನ್ನೆನೂ ಕೂಡ ನಾನು ಹೇಳಿದ್ದೆ. ಸೊ ಎಕ್ಸಾಕ್ಟ್ ಇದೇ ಟೈಮ್ ಅನಿಸುತ್ತೆ ನಾನು ಹೇಳಿದ್ದು ಕೂಡ. ಸೊ ಏನಾಗಿತ್ತು ಅಂತಂದರೆ ನಿನ್ನೆ ರಿಸಲ್ಟ್ ಬಗ್ಗೆ ನಿನ್ನೆಲ್ಲರೂ ಕೂಡ ಪೇಪರ್ ಚೆಕ್ಔಟ್ ಆಗಿದ್ದಾವೆ. ಮೇ ಬಿ ಅಂತ ಹೇಳಿದ್ವಿ. ಓಕೆ, ಮೇ ಬಿ ಏನಂತಂದರೆ ನಿಮಗೆ ಪಿನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು. ಸೊ ಇನ್ನೂ 1 or 2 ಡೇಸಲ್ಲಿ ಏನಪ್ಪ ರಿಸಲ್ಟ್ ಬರುತ್ತೆ, ಅದು ಇವತ್ತಿಲ್ಲ ನಾಳೆ ಬರುತ್ತೆ ಅಂತ ಹೇಳಿದ್ದೆ ನಾನು. ಓಕೆ, ಈ ವಾಟ್ಸಪ್ ಚಾನಲ್ ಇದ್ದವ್ರಿಗೆ ಅಥವಾ ವಾಟ್ಸಪ್ ವೀಡಿಯೋ ನೋಡಿದವರು ಕೂಡ ಇಲ್ಲಿ ಯೂಟ್ಯೂಬಲ್ಲಿ ಕೂಡ ನಿಮ್ಗೆ ಅದನ್ನೇ ಹೇಳಿದ್ದೆ. ಸೊ ಇವತ್ತೇನೇನೆಲ್ಲ ಆಯಿತು ಆ್ಯಂಡ್ ಈಗಾಗಲೇ ವಾಟ್ಸಪ್ ಚಾನಲ್ ಕೂಡ ಹೇಳಿದ್ದೀನಿ, ಇವತ್ತು ರಿಸಲ್ಟ್ ಬರೋಲ್ಲ ಆ್ಯಂಡ್ ಇನ್ನೂ ಕೂಡ ಅವ್ರು ಡಿಲೇ ಆಗುತ್ತೆ ಅಂತ ಹೇಳಿದೆ ವಾಪಸ್ಸು. ಯಾಕೆ ಹೇಳಿದೆ ಅಂತಂದರೆ ರೀಚೆಕ್ಔಟ್ ಕೂಡ ನಡೀತಾ ಅಂತ ಹೇಳಿದೆ. ಸೊ ಯಾಕೆ ನಡೀತಾ ಇದೆ, ನಮ್ಮ ಮೊದಲು ನೋಡಿ, ನಮ್ಮ RGUHS ಅಲ್ಲಿ ಯಾವುದೇ ರೀತಿಯಾಗಿ ರಿವ್ಯಾಲ್ಯೂಯೇಷನ್ ಇಲ್ಲ. ಓಕೆ, ನಿಮಗೆ ಗೊತ್ತಿದೆ ರಿವ್ಯಾಲ್ಯೂಯೇಷನ್ ಇಲ್ಲ. ಸೊ ಹಂಗಾಗಿ ಏನಾಗ್ತದೆ, ಯಾರಿಗೂ ಕೂಡ ಮೋಸ ಆಗಬಾರ್ದು, ಅದೊಂದು ತಲೆಯಲ್ಲಿ ಇಟ್ಕೊರಿ, ಯಾರಿಗೂ ಕೂಡ ಮೋಸ ಆಗ್ಬಾರ್ದು. ಸೊ ಹಂಗಾಗಿ ಏನಪ್ಪ ಆಗ್ತದೆ ಅಂತಂದರೆ ಚೆಕ್ಔಟು ನೀಟಾಗಿ, ಅಂತಂದರೆ ರಿಸಲ್ಟ್ ಬರಲಿಕ್ಕಿಂತ ಮುಂಚೆಗೆ ಚೆಕ್ಔಟ್ ಕರೆಕ್ಟ್ ಆಗಬೇಕು. ಸೊ ಹಂಗಾಗಿ ಏನಪ್ಪ ಆಗ್ತದೆ, ಚೆನ್ನಾಗಿ ಅತಿಯಾಗಿ ಯಾರೆಲ್ಲ ಮಾರ್ಕ್ಸ್ ತೊಗೊಂಡಿದ್ದಾರೆ ಇವತ್ತು ಹೇಳ್ತಿದ್ದೆ ನೋಡಿ, ಅತಿಯಾಗಿ ಮಾರ್ಕ್ಸ್ ತೊಗೊಂಡವ್ರಿಗೆ ಸೆಕೆಂಡ್ ರೌಂಡ್ ಏನಾಗ್ತಿದೆ ಅಂತಂದರೆ ಚೆಕ್ಔಟ್ ನಡೀತಾ ಇದೆ, ಅಂದರೆ ಚೆಕ್ಔಟ್ ನಡೆದಿದೆ. ಸೊ ಹಂಗಾಗಿ ಈಗೇನಾಗಿದೆ, ಇನ್ನೂ ಕೂಡ ಪಿನ್ ಪ್ರೊಸೆಸ್ ಸದ್ಯಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಅಂತಂದರೆ ಪಿನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ತಿಳ್ಕೊಂಬಿಡ್ಬೇಕು ಇನ್ನೂ ಕೂಡ ಡಿಲೇ ಆಗ್ತದೆ. ಅದಂದರೆ ಡಿಲೇ ಆಗುತ್ತೆ ಅಂತಂದರೆ ಯಾವಾಗ ಆಗ್ಬೋದು. ಓಕೆ, ಅನ್ಸಮಿಟ್ಟಿಗೆ ನಮ್ಗೆ ಮೇ ಬಿ ಈ ವೀಕ್ ಬರೋ ಡೌಟೇ ಕಾಣಿಸ್ತಿದೆ. ಬಂದರೆ ನಂಗೆ ಅನ್ಸಮಿಟ್ಟಿಗೆ ಫ್ರೈಡೇ ಬರ್ಬೋದು. ಓಕೆ, ಫ್ರೈಡೇ ಬರ್ಬೋದು, ಇಲ್ಲಪ್ಪ ಅಂತಂದರೆ ನೆಕ್ಸ್ಟ್ ವೀಕ್ ಅನ್ಕೊಂಬಿಡಿ. ಸೊ ಈಗ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ಸ್ ನಾನು ಈಗ ಜಸ್ಟ್ ಕಾಲ್ ಮಾಡಿ ತಿಳ್ಕೊಂಡಿದ್ದೇನೆ ಅಂತಂದರೆ, ನಿಮ್ಮ ರಿಸಲ್ಟ್ಸ್ ಏನಿದ್ದಾವೆ ಮೇ ಬಿ ಈ ರೀತಿ ಕೂಡ ಪ್ಲ್ಯಾನಿಂಗಲ್ಲಿದೆ ಅಂತಂದರೆ, ಯಾಕಂದರೆ ಈಗ ಭಾಳಷ್ಟು ವಿದ್ಯಾರ್ಥಿಗಳಾಗಿಬಿಡ್ತಾರೆ. ಯಾಕಂದರೆ ನಿಮಗೆ ಗೊತ್ತಿದೆ ಭಾಳಷ್ಟು ಹುಡುಗರು ಇದ್ದಾರೆ RGUHS ಅಲ್ಲಿ ಆ್ಯಂಡ್ ಎಲ್ಲರೂ ಕೂಡ ಇದು ಬೇರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ನಡೆದಿದ್ದಾವೆ. ಓಕೆ, ಅಂತಂದರೆ ಇಲ್ಲಿ ಪೇಪರ್ಸ್ಗಳು ಏನಿದಾವೆ ಅಂತಂದರೆ ಭಾಳಷ್ಟು ಪೇಪರ್ಸ್ ಇದ್ದಾವೆ ಆ್ಯಂಡ್ ರಿಸಲ್ಟ್ ಕೂಡ ಏನಾಗ್ತದೆ, ಭಾಳಷ್ಟು ಹುಡುಗರು ಕೂಡ ಪಬ್ಲಿಷ್ ಆಗಬೇಕು. ಎಟ್ ಎ ಟೈಮ್ ಒನ್ ಟೈಮ್ ಪಬ್ಲಿಷ್ ಮಾಡಿದಾಗ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಫಸ್ಟ್ ಸೆಮ್ ಸಪ್ರೇಟಾಗಿ ರಿಸಲ್ಟ್ ಬರ್ಬೋದು ಆ್ಯಂಡ್ 3rd ಮತ್ತು 5th ಆ್ಯಂಡ್ ಸೆಮಿಸ್ಟರ್ ಯಾವುದು ಇದು ಕೂಡ ಸಪ್ರೇಟ್ ಬರ್ಬೋದು. ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ದು ಏನಿದೆ ಅದ್ರದ್ದು ಕೂಡ ಸಪ್ಲಿಮೆಂಟ್ರಿ ಸಪ್ರೇಟ್ ಬರ್ಬೋದು. ಈ ರೀತಿಯಾಗಿ ಪ್ಲ್ಯಾನಿಂಗಲ್ಲಿದೆ. ಒನ್ ಡೇ ಬಿಡದೆ ಹೋದರೂ ಕೂಡ 2 ದಿನದಲ್ಲಿ ಬರೋ ಸಾಧ್ಯತೆ ಈ ರೀತಿ ಇದ್ದಾವೆ ಅಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಎಟ್ ಎ ಟೈಮ್ ಒನ್ ಟೈಮ್ ಬಿಟ್ಟಾಗಲಿ ಏನಾಗುತ್ತೆ, 1-2 ಸೆಮ್ ಇದ್ದಿದ್ದೆ ಬಿಟ್ಟರೆ ಸಿಕ್ಕಾಪಟ್ಟೆ ಸರ್ವರ್ ಬಿಸಿ ಬರ್ತದೆ, ಅಂದರೆ ಕರೆಕ್ಟಾಗಿ ರಿಸಲ್ಟ್ ಚೆಕ್ಔಟ್ ಮಾಡೋಕ್ಕೆ ಬರಲ್ಲ. ನೈಟೆಲ್ಲ ಏನಪ್ಪ ನಿದ್ದೆ ಗಡಿತಾರೆ. ಸೊ ಇವಾಗ ಏನಂತಂದರೆ ಎಲ್ಲನೂ ಕೂಡ ಈವನ್ ಇದು ಸಪ್ಲಿಮೆಂಟ್ರಿ ಇರೋ ಕಾರಣ ಆ್ಯಂಡ್ 3 ಸೆಮ್ಮು ಮತ್ತು ಅದ್ರದ್ದು ಕೆಲವೊಂದಿಷ್ಟು ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ಲು ಸಪ್ಲಿಮೆಂಟ್ರಿ ಇಷ್ಟು ಪೇಪರ್ಸ್ದು ಎಲ್ಲನೂ ಕೂಡ ರಿಸಲ್ಟ್ ಒಮ್ಮೆಲೆ ಬಿಟ್ಟರೆ ಖಂಡಿತ ಎರರ್ ಬರ್ತದೆ. ಸೊ ಹಂಗಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಸಪ್ರೇಟ್ ಸ್ವಲ್ಪ ಬಿಡಬೇಕು ಅಥವಾ 2 ಡೇಸಲ್ಲಿ ಈ ರೀತಿ ಡಿವೈಡ್ ಮಾಡಿ ಬಿಡ್ಬೋದು ಅಂತ ಹೇಳ್ತಿದ್ರೆ. ನೋಡೋಣ ಯಾವ ರೀತಿ ಮಾಡ್ತಾರೋ ಅದನ್ನ ಬಿಟ್ಟ ಮೇಲೇ ಗೊತ್ತಾಗೋದು, ಅಥವಾ ಬಿಡೋಕ್ಕಿಂತ ಮುಂಚೆಗೆ ಸ್ವಲ್ಪ ಹೊತ್ತು ಅಷ್ಟೇ ನಮ್ಗೆ ಹೇಳ್ತಾರೆ ಅಷ್ಟೇ, ಅದನ್ನ ಬಿಟ್ಟರೆ ಏನು ಹೇಳಲ್ಲ. ಓಕೆ, ಸದ್ಯಕ್ಕಂತೂ ರಿಸಲ್ಟು ಡಿಲೇ ಆಗ್ತದೆ, ಮತ್ತೆ ರಿಸಲ್ಟ್ ಆಗುತ್ತೆ, ಡಿಲೇ ಆಗುತ್ತೆ. ಹೇಳ್ದಂಗೆ ಫ್ರೈಡೇ ಆಗ್ಬೋದು, ಇಲ್ಲಾಂತಂದರೆ ಮಂಡೇ ಈ ರೀತಿ ಆಗೋ ಚಾನ್ಸಸ್ ಇದೆ. ನೋಡೋಣ ಏನಾದರೂ ಚೇಂಜಸ್ ಆದರೆ ಹೇಳ್ತೇನೆ. ಸದ್ಯಕ್ಕೆ ಇನ್ನೂ ಕೂಡ ಮತ್ತೆ ಡಿಲೇ ಆಗುತ್ತೆ. ಸರಿ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.